ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನಾವು ಒಂದು ವಿಡಿಯೋ ಮಾಡಿದ್ರೆ ಅದಕ್ಕೆ ಥಂಬ್ನೈಲ್ನ ಹೇಗೆ ಹಾಕಬೇಕು ಅಂತ ತೋರಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ತೋರಿಸೋದಕ್ಕೆ ಬಂದಿದ್ದೇನೆ. ಮೊದಲು ನಾವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ನಾನು ಈ ಒಂದು ಥಂಬ್ನೈಲ್ನ ಹಾಕೋದು ಕಲ್ತಿದ್ದು ನಾನು ಬೆಣ್ಣೆ ಕೃಷ್ಣ ಅಕ್ಕ ಇದ್ದಾರಲ್ಲ ಅವರಿಂದ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೋಡಿ, ಹೀಗೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಅಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಪಿಕ್ಸೆಲ್ ಲ್ಯಾಬ್ ಅಂತ ನೋಡಿ, ಸೆಕೆಂಡ್ ಒನ್ ಇದೆಯಲ್ಲ ಆ ಥರ ಬರುತ್ತೆ. ಪಿ ಅಂತ ಬರುತ್ತೆ, ಬ್ಯಾಕ್ ಸ್ಕೈ ಬ್ಲೂ ಇರುತ್ತೆ. ಅದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಈಗ ಓಪನ್ ಮಾಡ್ತೀನಿ. ನೋಡಿ, ಇದೇ ಪಿಕ್ಸೆಲ್ ಲ್ಯಾಬ್ ಅಂತ ಹೇಳ್ಬೋದು. ಇದನ್ನು ಓಪನ್ ಮಾಡಿದ್ರೆ ಈ ಥರ ಒಂದು ಪಿಕ್ಚರ್ ಥರ ಬರುತ್ತೆ. ನೋಡಿ, ಈ ಥರ ಅದು ಫುಲ್ಲು ಅಷ್ಟು ಅಗಲ ಇರುತ್ತೆ. ಬಟ್ ನಮಗೆ ಅಷ್ಟು ಅಗಲ ಬೇಕಾಗಲ್ಲ, ಯಾಕೆಂದರೆ ನಮಗೆ ಯೂಟ್ಯೂಬ್ಗೆ ಸಂಬಂಧಿಸಿರೋದ್ರಿಂದ ಅದು ಎಷ್ಟು ಬೇಕು ಅಂತ ನಾವು ಸೆಲೆಕ್ಟ್ ಮಾಡಬೇಕು ಅಂದರೆ ಮೇಲ್ಗಡೆ ಬಂದುಬಿಟ್ಟು ನೋಡಿ, ಇಲ್ಲಿ 3 ಡಾಟ್ ಇದೆಯಲ್ಲ, 3 ಡಾಟ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 5th ಒನ್ ಆಪ್ಷನ್ನು ಇಮೇಜ್ ಸೈಜ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಸೈಡಲ್ಲಿ ಸ್ವಲ್ಪ ಚಿಕ್ಕದು ಆ್ಯರೋ ಥರ ಬರುತ್ತೆ ಮಾರ್ಕು, ಅದನ್ನು ಕ್ಲಿಕ್ ಮಾಡಿ. ಇಲ್ಲೂ ಸಹ 5th ಒನ್ ಆಪ್ಷನ್ ಬಂದುಬಿಟ್ಟು ಯೂಟ್ಯೂಬ್ ಥಂಬ್ನೈಲ್ ಅಂತ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಓಕೆ ಕೊಟ್ಟರೆ ಇಷ್ಟಾಗಲ ಬಂತು. ಇಷ್ಟೇ ನಮಗೆ ಬೇಕಾಗಿರೋದು. ಸೊ ನಾವಿಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ 4th ಒನ್ ಆಪ್ಷನ್ನ ನೋಡಿ, ಅಷ್ಟು ಆಪ್ಷನಲ್ಲಿ 4th ಒನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ. ನಮಗೆ ಇಲ್ಲಿ ತುಂಬ ಆಪ್ಷನ್ ಇದೆ. ಫಸ್ಟ್ ಬೇಕಾಗಿರೋದು ಬೇಸಿಕ್ ಇಲ್ಲಿ ಕಲರ್ ಅಂದರೆ ನಾವು ಯಾವುದು ವೀಡಿಯೋಗೆ ಸಂಬಂಧಪಟ್ಟಿದೆ, ಯಾವ ಫೋಟೋ ಹಾಕ್ತೀವಿ ಅಥವಾ ಯಾವ ಟೆಕ್ಸ್ಟ್ ಬರಿತೀವಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಬೇಕಾಗುತ್ತೆ. ಸೊ ನಾವು ಒಂದು ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಓಕೆ, ಆ ಕಲರ್ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಪ್ಲಸ್ ಮಾರ್ಕ್ ಮೇಲೆ ಬಂದುಬಿಟ್ಟು ಕ್ಲಿಕ್ ಮಾಡಿದ್ರೆ ನಮಗೆ ಫೋಟೋ ಎಲ್ಲ ಎಲ್ಲಿ ಸಿಗುತ್ತೆ, ಫ್ರಮ್ ಗ್ಯಾಲರಿ ಅಂತ ಇರುತ್ತೆ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡಬೇಕು. ನಾವು ವಿಡಿಯೋ ಯಾವುದನ್ನು ಮಾಡಿದ್ದೀವಿ, ಯಾವುದನ್ನು ಅಪ್ಲೋಡ್ ಮಾಡ್ತಿದ್ವಿ ಅದಕ್ಕೆ ಸಂಬಂಧಪಟ್ಟಿದ್ದ ಫೋಟೋಸ್ ಎಲ್ಲ ನಾವು ಆಲ್ರೆಡಿ ತೆಕ್ಕೊಂಡಿರಬೇಕಾಗುತ್ತೆ. ಸೊ ಹಾಗಾಗಿ ನಮಗೆ ನೋಡಿ, ಇಲ್ಲಿ ಆಪ್ಷನ್ ಬರುತ್ತೆ ಪಿಕ್ಚರ್ಸ್ ಅಂತ. ಇಲ್ಲಿ ನೋಡಿ ಎಲ್ಲ ಬರುತ್ತೆ, ವಾಟ್ಸಪ್ ಇಮೇಜಸ್ಸು, ಕ್ಯಾಮರಾ ಅಥವಾ ಇನ್ಸ್ಟಾಗ್ರಾಮ್, ಅದು ಯಾವುದ್ರಲ್ಲಿ ನಮಗೆ ಆ ವಿಡಿಯೋಗೆ ಸಂಬಂಧಪಟ್ಟಿದ್ದ ಫೋಟೋ ಇದೆಯೋ ಆ ಒಂದು ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು. ನಾನು ಇಲ್ಲಿ ಫೋಟೋ ಲ್ಯಾಬಲ್ಲಿ ನನಗೊಂದು ಕೆಲವು ಫೋಟೋಸ್ ಇದ್ದಾವೆ, ಅದನ್ನು ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಫೋಟೋ ಲ್ಯಾಬ್ ಕ್ಲಿಕ್ ಮಾಡಿದೆ. ಇಷ್ಟಾಗ್ಲೂ ಹಾಕೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ 16:9 ಅಂತ ಇದೆ, ಅದು ಯೂಟ್ಯೂಬ್ಗೆ. ಅಷ್ಟು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಸೈಜ್ ಚಿಕ್ಕದಾಗುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಓಕೆ ಕೊಟ್ಟರೆ ನೋಡಿ, ಈ ಒಂದು ಪಿಕ್ಚರ್, ಈ ಒಂದು ಕಲರ್ ಮೇಲೆ ಅದು ಬಂದು ಕೂರುತ್ತೆ. ನಾವು ಅದನ್ನು ಸ್ಮಾಲ್ ಮಾಡ್ಕೋಬೋದು, ಬಿಗ್ ಮಾಡ್ಕೋಬೋದು. ಮತ್ತು ನಮ್ಗೆ ಇನ್ನೊಂದು ಫೋಟೋ ಬೇಕು, ಮತ್ತು ಫ್ರಮ್ ಗ್ಯಾಲರಿ ಹೋಗೋಣ. ಅಲ್ಲೇ ನಾನು ಫೋಟೋ ಲ್ಯಾಬಿಂದನೇ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಈಗೇನು ಏನು ಮಾಡಬೇಕು, 16:9 ಅದು ಯೂಟ್ಯೂಬ್ಗೆ ಸಂಬಂಧಪಟ್ಟಿದ್ದು. ಅದನ್ನು ಇಷ್ಟು ನಮಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಕ್ಲಿಕ್ ಕೊಟ್ಟರೆ ಈ ಥರ ಬರುತ್ತೆ. ಮತ್ತು ನಾವು ಇದನ್ನು ದೊಡ್ಡದು ಚಿಕ್ಕದು ಯಾವ ಥರನಾದರೂ ಮಾಡ್ಕೋಬೋದು. ಇಷ್ಟೇ, ಫೋಟೋ ಸೆಲೆಕ್ಟ್ ಆಯಿತು. ಈಗ ನಾವು ಮೇಲ್ಗಡೆ ಬರಿಬೇಕು ನಮ್ಮದು ಯಾವ ವಿಡಿಯೋ ಅಂತ. ಮತ್ತು ನಾವೇನು ಮಾಡಬೇಕು, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೆಕ್ಸ್ಟ್ ಬರುತ್ತೆ. ಫಸ್ಟ್ ಒನ್ನಲ್ಲೇ ಟೆಕ್ಸ್ಟ್, ಅದನ್ನು ಕ್ಲಿಕ್ ಮಾಡಲೇಬೇಕು. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಅದ್ರ ಕೆಳಗಡೆ ಪೆನ್ಸಿಲ್ ಮಾರ್ಕ್ ಇದೆ ನೋಡಿ, ಪ್ಲಸ್ ಕೆಳಗಡೆ ಈ ಕಡೆ, ಅದನ್ನು ಕ್ಲಿಕ್ ಮಾಡಬೇಕು. ಮತ್ತು ಅದರೊಳಗಡೆ ಪೆನ್ಸಿಲ್ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ ಆಲ್ರೆಡಿ, ಅದನ್ನು ಡಿಲೀಟ್ ಮಾಡಿಬಿಟ್ಟು ನಮಗೆ ಯಾವುದು ಬೇಕೋ ಆ ಒಂದು ವಿಡಿಯೋಕ್ಕೆ ಸಂಬಂಧಿಸಿದ ಟೆಕ್ಸ್ಟನ್ನು ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೇನೆ, ಬಟ್ ತೋರಿಸೋದಕ್ಕೆ ಅಂತ ಮತ್ತೆ ಸುಮ್ಮನೆ ಅದಕ್ಕೆ ಅದೇ ಥರ ಒಂದು ಈ ಟೆಕ್ಸ್ಟನ್ನ ಮಾಡ್ತಾಯಿದ್ದೀನಿ. ನಾನು ಮನಸ್ಸಿಗೆ ಸಮಾಧಾನ ನೀಡುವ ಮಾತುಗಳು ಅಂತ ಒಂದು ಥಂಬ್ನೈಲ್ನ ಹಾಕ್ತಾಯಿದ್ದೀನಿ. ಅಂದರೆ ಅದನ್ನು ನೋಡಿದ ತಕ್ಷಣ ಅಟ್ರ್ಯಾಕ್ಟಿವ್ ಆಗಿರಬೇಕು ನಮಗೆ, ಅಂದರೆ ನಮಗೂ ಸಹ ಅಟ್ರ್ಯಾಕ್ಟಿವ್, ನೋಡೋರಿಗೂ ಸಹ ಓ ಏನೋ ಇದೆ ಅಂತ ಕ್ಲಿಕ್ ಮಾಡಿಬಿಡ್ಬೇಕು. ಆ ಥರ ಒಂದು ಥಂಬ್ನೈಲ್ನ ಹಾಕಬೇಕಾಗುತ್ತೆ. ಇಷ್ಟು ಆದಮೇಲೆ ನಾವು ಇಲ್ಲಿ ಓಕೆಯನ್ನು ಕೊಡಬೇಕಾಗುತ್ತೆ.
ಓಕೆ ಕೊಟ್ಟರೆ ನೋಡಿ ಈ ಥರ ಬಂತು. ಅದೇನು ಸ್ಮಾಲಾಗಿ ಕಾಣಿಸ್ತಿದೆ, ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಬೇಕು. ಮತ್ತೆ ಬಂದುಬಿಟ್ಟು ಕೆಳಗಡೆ ಸೆಕೆಂಡ್ ಒನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೈಜ್ ಅಂತ ಒಂದು ಆಪ್ಷನ್ ಬರುತ್ತೆ. ನೋಡಿಲ್ಲಿ ಇದು ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ನಾವು ಅಂದರೆ ನಮಗೆ ದೊಡ್ಡದು ಬೇಕು ಅಂದರೆ ಈ ಥರ ಲೈನ್ನ ಮುಂದೆ ಎಳೆದ್ರೆ ದೊಡ್ಡದಾಗುತ್ತೆ, ಹಿಂದೆ ಎಳೆದ್ರೆ ಚಿಕ್ಕದಾಗುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ರೈಟ್ ಅಂತ ಕೊಡಬೇಕಾಗುತ್ತೆ. ಓಕೆ, ಅಷ್ಟಕ್ಕೆ ನಿಲ್ಲುತ್ತೆ. ನೆಕ್ಸ್ಟು ನಾವು ಅದನ್ನು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಬೇಕು ಅಂದರೆ ಪ್ಯಾಡಿಂಗ್ ಅಂತ ಬರುತ್ತೆ ಅಲ್ಲಿ ಸೈಜ್ ಪಕ್ಕನೇ, ಅದನ್ನು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅದನ್ನು ಆ ಕಡೆ ನೋಡಿ ಆ ಕಡೆ ಈ ಕಡೆ ಹೇಗೆ ಬೇಕು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟು ಅದಕ್ಕೂ ಸಹ ಓಕೆ ಕೊಡಬೇಕು ಅಂದರೆ ರೈಟ್ ಮಾರ್ಕ್ನ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ಆ ಲೆಟರ್ ಸಹ ಕಲರ್ ಬೇಕು ಅಂದರೆ ಅಲ್ಲೇ ಪಕ್ಕದಲ್ಲಿ ಕಲರ್ ಅಂತ ಇತ್ತಲ್ವ, ಆ ಪ್ಯಾಡಿಂಗ್ ಪಕ್ಕ ಅಲ್ಲೇ ಕಲರ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಲೆಟರ್ಗೂ ಸಹ ಕಲರ್ನ ಚೇಂಜ್ ಮಾಡ್ಬೋದು. ಓಕೆ, ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಯಾವ್ದು ಕಲರ್ ಇಷ್ಟ ಆಗುತ್ತೋ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ಹೇಗಿರುತ್ತೋ ಅದಕ್ಕೆ ಆಪೋಸಿಟ್ ಕಲರೇ ಬೇಕಾಗುತ್ತೆ. ನೆಕ್ಸ್ಟ್ ನಾವು ಸೇವ್ ಮಾಡಬೇಕು ಅಂದರೆ ನೋಡಿ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಶೇರ್ ಥರ ಇದೆಯಲ್ಲ, ಫ್ರಮ್ ಗ್ಯಾಲರಿ ಅಂತ, ಸೇವ್ ಟು ಫ್ರಮ್ ಗ್ಯಾಲರಿ. ಓಕೆ, ನಮ್ಮ ಒಂದು ಅದು ಥಂಬ್ನೈಲ್ ಸೆಟ್ ಆಯಿತು. ನೆಕ್ಸ್ಟ್ ನಾವಿಲ್ಲಿ ಎಲ್ಲೋಗಿ ನೋಡಬೇಕು, ನಮ್ಮ ಒಂದು ಏನಪ್ಪ ಗ್ಯಾಲರಿ ಇರುತ್ತಲ್ಲ ಅಲ್ಲಿ ಅದು ಸೇವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ನೋಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡಿ. ನಿಮಗೆ ಇದರಿಂದ ಏನಾದರೂ ಹೆಲ್ಪ್ ಆಯಿತಾ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ, ನಾನು ದೇವಸ್ಥಾನದ ಬಗ್ಗೆ ಮಾಡಿ ಹಾಕಿದ್ದು, ಗೌರಿ ಹಬ್ಬದ ಬಗ್ಗೆ ಮಾಡಿ ಹಾಕಿದ್ದು ಥಂಬ್ನೈಲು, ಫೋಟೋಸ್ ಎಲ್ಲ ಇಲ್ಲಿದೆ ನೋಡಿ. ಈ ಥರ ಥಂಬ್ನೈಲ್ನ ಮಾಡೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.